ವೀಕ್ಷಕರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮ ನಮ್ಮ ಕಣ್ಣುಗಳನ್ನು ಉದ್ದೆ ಮಾಡುವಂತಹ ಒಂದು ಅದ್ಭುತ ಸನ್ನಿವೇಶದೊಂದಿಗೆ ಆರಂಭವಾಗುತ್ತದೆ. ಸುಮಾರು 22 ವರ್ಷಗಳ ಕಾಲ ತನ್ನ ಮಗ ಸತ್ತು ಹೋದನೆಂದು ನಂಬಿ ಕಣ್ಣೀರು ಹಾಕುತ್ತಿದ್ದ ವೃದ್ಧ ತಂದೆ ಯಾಕೋಬ ಮತ್ತು ಐಗುಪ್ತದ ಸರ್ವಾಧಿಕಾರಿಯಾದ ಮಗ ಯೋಸೇಫ, ಇವರಿಬ್ಬರು ಮುಖಾಮುಖಿಯಾದಾಗ ಆ ಕ್ಷಣ ಹೇಗಿತ್ತಿರಬಹುದು? ಇವರಿಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅತ್ತ ಆ ದೃಶ್ಯ ಪ್ರೀತಿ ಮತ್ತು ಕ್ಷಮೆಗೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲ, ಯಾಕೋಬನು ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಎಂತಹ ನಂಬಿಕೆಯ ಮನುಷ್ಯನಾಗಿ ಬದಲಾದನು ಎಂಬುದನ್ನು ನಾವು ಕಲಿಯಲಿದ್ದೇವೆ. ಬನ್ನಿ, ಇಂದಿನ ಅಧ್ಯಯನವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕದ 46ನೇ ಅಧ್ಯಾಯದ 29ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಮುಂದುವರಿಸೋಣ. ಯಾಕೋಬನು ಮತ್ತು ಯೋಸೇಫನು ಪುನಃ ಒಂದಾದದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 29ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅವರು ಗೋಷೆನ್ ಸೀಮೆಗೆ ಬಂದಾಗ ಯೋಸೇಫನು ತನ್ನ ರಥವನ್ನು ಸಿದ್ಧಪಡಿಸಿಕೊಂಡು ತನ್ನ ತಂದೆಯಾದ ಇಸ್ರಾಯೇಲನನ್ನು ಎದುರುಗೊಳ್ಳುವುದಕ್ಕೋಸ್ಕರ ಗೋಷೇನಿಗೆ ಹೋಗಿ ಅವನಿಗೆ ಕಾಣಿಸಿಕೊಂಡು ತಂದೆಯನ್ನು ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಅತ್ತನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಬಹು ಸುಂದರವಾದ ಒಂದು ಚಿತ್ರಣವನ್ನು ನಾವು ಹೊಂದಿರುತ್ತೇವೆ. ಹೆಚ್ಚು ಕಡಿಮೆ 25 ವರ್ಷಗಳ ನಂತರ ಯಾಕೋಬನು ಮತ್ತು ಯೋಸೇಫನು ಈಗ ಒಬ್ಬರನ್ನೊಬ್ಬರು ನೋಡುತ್ತಿರುವುದು ಎಂಥ ಭಾವೋದ್ವೇಗದ ಸಂದರ್ಭವಾಗಿರುತ್ತದೆ ಎಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಯೋಸೇಫನು ಯಾಕೋಬನ ಕೊರಳಿನ ಮೇಲೆ ಬಿದ್ದು ಅವನನ್ನು ಅಪ್ಪಿಕೊಂಡು ಅತ್ತನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಯೋಸೇಫನು ಅತ್ತದ್ದು ಕೈ ಕುಲುಕುವಿಕೆಯ ಕ್ಷಣ ಮಾತ್ರದ್ದಾಗಿರಲಿಲ್ಲ, ಆದರೆ ಬಹಳ ಹೊತ್ತಿನವರೆಗೆ ಅಪ್ಪಿಕೊಂಡು ಅತ್ತನು. ಪ್ರಿಯರೇ, ಇಲ್ಲಿ ನಿಜವಾದ ಭಾವೋದ್ವೇಗವು ಇತ್ತು. ತಂದೆ ಮಗನ ಪುನರ್ಮಿಲನವು ಬಹು ಅದ್ಭುತವಾದ ಸಂಗತಿಯಾಗಿತ್ತು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 30ನೇ ವಚನವನ್ನು. ಇಸ್ರಾಯೇಲನು ಯೋಸೇಫನಿಗೆ, ನಾನು ನಿನ್ನ ಮುಖವನ್ನು ಕಂಡು ನೀನು ಇನ್ನೂ ಜೀವದಿಂದಿರುವುದನ್ನು ತಿಳುಕೊಂಡದ್ರಿಂದ ಸಂತೃಪ್ತನಾಗಿ ಸಾಯುವೆನು ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ವೃದ್ಧನಾದ ಯಾಕೋಬನಿಗೆ ಇದು ಶ್ರೇಷ್ಠವಾದ ಆನಂದವಾಗಿತ್ತು. ಪ್ರಾಮಾಣಿಕವಾಗಿ ಹೇಳುವುದಾದರೆ ಯಾಕೋಬನು ಸಾಯಲು ಸಿದ್ಧನಾಗಿರುವಷ್ಟು ಮುದುಕನಾಗಿದ್ದನು. ಬಹುಶಃ ಕಾನಾನಿನಿಂದ ಐಗುಪ್ತಕ್ಕೆ ಪ್ರಯಾಣ ಮಾಡುವಷ್ಟು ಶಕ್ತಿ ಅವನಲ್ಲಿರಲಿಲ್ಲ. ದೇವರು ಅವನಿಗೆ ಆಧಾರನಾಗಿದ್ದನು. ಯಾಕೋಬನು ಕೆಲವು ವರ್ಷಗಳ ಕಾಲ ಐಗುಪ್ತದಲ್ಲಿ ಜೀವಿಸುವಂತೆ ದೇವರು ಅವನನ್ನು ಅನುಮತಿಸಿದನು. ತನ್ನ ಅಂತಿಮ ವರ್ಷಗಳನ್ನು ಯಾಕೋಬನು ಯೋಸೇಫನ ಜೊತೆಯಲ್ಲಿ ಕಳೆದನು. ಈಗ ಯಾಕೋಬನು ನಂಬಿಕೆಯಿಂದಲೇ ಜೀವಿಸುತ್ತಿರುವ ದೇವರ ಮಗನಾಗಿರುವನು ಎಂಬುದನ್ನು ನಾವು ಗಮನಿಸಬಹುದು. ಆದುದರಿಂದ ಅವನು ಇಸ್ರಾಯೇಲನು ಎಂಬುದಾಗಿ ಕರೆಯಲ್ಪಟ್ಟಿರುತ್ತಾನೆ. ಮುಂದಕ್ಕೆ ಪ್ರಿಯರೇ, ಆದಿಕಾಂಡ ಪುಸ್ತಕ 46ನೇ ಅಧ್ಯಾಯ 31ನೇ ವಚನದಿಂದ 34ನೇ ವಚನದವರೆಗೆ ನಾವು ನೋಡುವಾಗ, ಯೋಸೇಫನು ಯಾಕೋಬನ ಕುಟುಂಬದವರಿಗೆ ತಾವು ಪಶುಪಾಲಕರು ಕುರಿ ಕಾಯುವರು ಆಗಿದ್ದೇವೆ ಎಂದು ಫರೋಹನ ಮುಂದೆ ಹೇಳಿರಿ ಎಂಬುದಾಗಿ ಸೂಚಿಸುತ್ತಿರುವುದನ್ನು ನೋಡುತ್ತೇವೆ. ಪ್ರಿಯರೇ, ಪಶುಪಾಲಕರು ಐಗುಪ್ತರಿಗೆ ಅಸಹ್ಯರಾಗಿದ್ದರಿಂದ ಗೋಷೆನ್ ಸೀಮೆಯು ಅವರ ನಿವಾಸಕ್ಕಾಗಿ ದೊರಕುವಂಥದ್ದಾಗಿತ್ತು. ಈ ಗೋಷೆನ್ ಸೀಮೆಯು ಐಗುಪ್ತ ದೇಶದ ಅತ್ಯುತ್ತಮ ಭಾಗಗಳಲ್ಲಿ ಒಂದಾಗಿತ್ತು. ಪ್ರಿಯರೇ, ದೇವರ ವಾಕ್ಯವು ಕುರಿ ಕಾಯುವವರ ವಿಷಯವಾಗಿ ಹೆಚ್ಚಿನದನ್ನು ಹೇಳುವಂಥದ್ದಾಗಿದೆ ಎಂಬುದನ್ನು ಗಮನಿಸುವುದು ಬಹು ಆಸಕ್ತಿಕರವಾಗಿರುತ್ತದೆ. ಯಾಕೋಬನ ಜನರು ಕುರಿ ಕಾಯುವರಾಗಿದ್ದು ತಮ್ಮ ಕುರಿಗಳನ್ನು ತಾವೇ ಬೆಳೆಸುತ್ತಿದ್ದರು ಮತ್ತು ಇಂದಿನವರೆಗೂ ಇಸ್ರಾಯೇಲ್ ದೇಶದಲ್ಲಿ ಅದನ್ನೇ ಮಾಡುವರಾಗಿದ್ದಾರೆ. ಕುರುಬನು ಎನ್ನುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ವರ್ಣಿಸಲು ಉಪಯೋಗಿಸುವ ನಾಮಾಂಕಿತವಾಗಿರುತ್ತದೆ. ಆತನು ತನ್ನ ಕುರಿಗಳಿಗಾಗಿ ಪ್ರಾಣ ಕೊಡುವ ಒಳ್ಳೆಯ ಕುರುಬನಾಗಿದ್ದಾನೆ. ಆತನು ಇಂದು ತನ್ನ ಕುರಿಗಳನ್ನು
ಕಾಯುವ, ಸಂರಕ್ಷಿಸುವ ಶ್ರೇಷ್ಠ ಕುರುಬನಾಗಿದ್ದಾನೆ. ಪ್ರಿಯರೇ, ಆತನು ಪ್ರತ್ಯಕ್ಷನಾಗಲಿರುವ ಮುಖ್ಯ ಕುರುಬನಾಗಿದ್ದಾನೆ. ಆತನು ತನ್ನನ್ನು ಕುರುಬನು ಎಂಬುದಾಗಿ ಕರೆಯುತ್ತಾನೆ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಅಸಹ್ಯಕರವಾಗಿದ್ದಾನೆ. ಆತನು ಸ್ವೀಕರಿಸಲ್ಪಟ್ಟಿರುವುದಿಲ್ಲ. ಇಂದು ಲೋಕದಿಂದ ಸ್ವೀಕೃತವಾಗುವ ಯೇಸುವನ್ನು ಉದಾರವಾದವು ಬೆರೆಸಿ ತಯಾರಿಸಿರುತ್ತದೆ. ಅವರು ತಯಾರಿಸಿರುವ ಯೇಸು ಸತ್ಯವೇದದ ಕರ್ತನಾಗಿರುವ ಯೇಸು ಕ್ರಿಸ್ತನಾಗಿರುವುದಿಲ್ಲ. ಅವನು ಕನ್ಯೆಯಿಂದ ಹುಟ್ಟಿದವನಾಗಿರುವುದಿಲ್ಲ. ಅವನು ಎಂದಿಗೂ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿದವನಾಗಿರುವುದಿಲ್ಲ. ಅವನು ಲೋಕದ ಪಾಪಕ್ಕೋಸ್ಕರ ಸತ್ತವನಾಗಿರುವುದಿಲ್ಲ ಮತ್ತು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟವನೂ ಆಗಿರುವುದಿಲ್ಲ. ಉದಾರವಾದದ ಯೇಸು ಎಂದಿಗೂ ಜೀವಿಸಲಿಲ್ಲ. ಆ ರೀತಿಯ ಯೇಸುವಿನ ಕುರಿತು ಎಲ್ಲಿಯೂ ದಾಖಲಿಸಲ್ಪಟ್ಟಿರುವುದಿಲ್ಲ. ನಾವು ಹೊಂದಿರುವ ದಾಖಲುಗಳು ಕನ್ಯೆಯಿಂದ ಹುಟ್ಟಿ ಬಂದ, ಅದ್ಭುತ ಕಾರ್ಯಗಳನ್ನು ನೆರವೇರಿಸಿದ, ಲೋಕದ ಪಾಪಕ್ಕೋಸ್ಕರ ಮರಣ ಹೊಂದಿದ ಮತ್ತು ಸಮಾಧಿಯಿಂದ ಎದ್ದು ಬಂದ ಕರ್ತನಾದ ಯೇಸು ಕ್ರಿಸ್ತನ ದಾಖಲುಗಳಾಗಿರುತ್ತವೆ. ಇಂಥ ಕುರುಬನನ್ನೇ ಲೋಕವು ಇಷ್ಟಪಡುವುದಿಲ್ಲ. ಆತನು ಯಾವಾಗಲೂ ಲೋಕಕ್ಕೆ ಅಸಹ್ಯಕರವಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಐಗುಪ್ತರಿಗೆ ಅಸಹ್ಯವಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಂಡಿರುತ್ತೇವೆ. ಮತ್ತು ತಾವು ಪಶುಪಾಲಕರು ಮತ್ತು ಕುರಿ ಕಾಯುವವರು ಆಗಿದ್ದೇವೆ ಎಂದು ಫರೋಹನ ಮುಂದೆ ಹೇಳಬೇಕೆಂದು ಯೋಸೇಫನು ತನ್ನ ಸಹೋದರರಿಗೆ ಹೇಳಿದನು. ನಿಜವಾಗಿಯೂ ನೋಡುವಾಗ ಅವರ ಬಳಿಯಲ್ಲಿ ಪಶುಗಳು ಇದ್ದವು, ಕುರಿಗಳೂ ಇದ್ದವು. ನಂತರ ಫರೋಹನು ಅವರಿಗೆ ಗೋಷೆನ್ ಸೀಮೆಯನ್ನು ಕೊಟ್ಟು ತನ್ನ ಕುರಿಗಳನ್ನು ನೋಡಿಕೊಳ್ಳುವಂತೆ ಅವರಿಗೆ ಕೇಳಿಕೊಳ್ಳುವುದನ್ನು ನೋಡಲಿದ್ದೇವೆ. ಹೀಗೆ ಇಸ್ರಾಯೇಲನ ಮಕ್ಕಳು ಐಗುಪ್ತ ದೇಶದಲ್ಲಿ ಕುರಿ ಕಾಯುವವರು ಆದರು. ಪ್ರಿಯ ವೀಕ್ಷಕರೇ, ಯಾಕೋಬನ ಕುಟುಂಬವು ಈಗ ಗೋಷೆನ್ ಸೀಮೆಯಲ್ಲಿ ನೆಲೆಸುತ್ತಿರುವುದನ್ನು ನೋಡುವುದು ನಿಜವಾಗಿಯೂ ಬಹು ಅದ್ಭುತಕರವಾದ ಸಂಗತಿಯಾಗಿರುತ್ತದೆ. ಇದು ಬಹು ದೀರ್ಘಕಾಲದವರೆಗೂ ಅವರ ಮನೆಯಾಗಲಿರುವುದು. ಯೋಸೇಫನ ಮರಣದ ನಂತರ ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಇರಲಿರುವರು. ಆದರೆ ಎಲ್ಲ ಸಮಯದಲ್ಲಿಯೂ ದೇವರು ಅವರೊಂದಿಗೆ ಇರಲಿದ್ದಾನೆ. ಇಲ್ಲಿಯೇ ಅವರು ಶ್ರೇಷ್ಠ ಜನಾಂಗವಾಗಲಿರುವರು ಮತ್ತು ಮೋಶೆಯ ನಾಯಕತ್ವದಲ್ಲಿ ದೇವರು ಅವರನ್ನು ಹೊರಗೆ ನಡೆಸಲಿರುವನು. ಪ್ರಿಯರೇ, ದೇವರು ಯೋಸೇಫನಿಗೆ ಕಾಣಿಸಿಕೊಂಡನು ಎಂಬ ದಾಖಲೆಯು ಎಲ್ಲಿಯೂ ಇರುವುದಿಲ್ಲ. ಹೀಗಿರುವಾಗಲೂ ಯೋಸೇಫನ ಜೀವಿತದಲ್ಲಿ ದೇವರ ಒದಗಿಸುವಿಕೆಯನ್ನು ನಿಶ್ಚಯವಾಗಿ ನಾವು ಕಾಣುತ್ತೇವೆ. ಯಾಕೋಬನ ಇಡೀ ಕುಟುಂಬವು ಐಗುಪ್ತ ದೇಶದಲ್ಲಿ ಬದುಕಿ ಉಳಿಯುವುದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡುವಂತೆ ಯೋಸೇಫನು ಮುಂಚಿತವಾಗಿಯೇ ಅಲ್ಲಿಗೆ ಕಳುಹಿಸಲ್ಪಟ್ಟಿದ್ದನು ಎಂಬುದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಪ್ರಿಯರೇ, ಮುಂದೆ ನಾವು ಆದಿಕಾಂಡ ಪುಸ್ತಕದ 47ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಆದಿಕಾಂಡ ಪುಸ್ತಕದ 47ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಯೋಸೇಫನು ತನ್ನ ತಂದೆಯನ್ನು, ಸಹೋದರರನ್ನು ಫರೋಹನ ಮುಂದೆ ಪ್ರಸ್ತುತಪಡಿಸುತ್ತಾನೆ. ಯಾಕೋಬನನ್ನು ಕಾನಾನ್ ದೇಶದಲ್ಲೇ ಹೂಣಿಡುವುದಾಗಿ ಯೋಸೇಫನು ಪ್ರಮಾಣ ಮಾಡುತ್ತಾನೆ ಎಂಬುದಾಗಿ ಇರುತ್ತದೆ. ಪ್ರಿಯ ವೀಕ್ಷಕರೇ, ಯಾಕೋಬನು ಮತ್ತು ಅವನ ಇಡೀ ಕುಟುಂಬ ಪರಿವಾರವು ಹೇಗೆ ಐಗುಪ್ತ ದೇಶಕ್ಕೆ ಬಂದರು ಎಂಬುದನ್ನು ನೋಡಿಕೊಂಡಿದ್ದೇವೆ. ಯೋಸೇಫನು ಯೋಜನೆಯ ಪ್ರಕಾರವೇ ಅವರನ್ನು ಗೋಷೆನ್ ಸೀಮೆಗೆ ತಂದನು. ಈ ಸೀಮೆಯು ಅಂದಿನ ದಿನದಲ್ಲಿ ಸಮೃದ್ಧಿಯ ಸೀಮೆಯಾಗಿತ್ತು. ನಮ್ಮ ಮುಂದಿರುವ ಈ ಅಧ್ಯಾಯವು ಇಲ್ಲಿಯವರೆಗೂ ಯಾಕೋಬನ ಜೀವಿತದಲ್ಲಿ ಅತ್ಯುತ್ತಮ ಅಧ್ಯಾಯವಾಗಿರುವುದನ್ನು ಕಾಣಲಿದ್ದೇವೆ. ಲೋಕಾದ್ಯಂತ ಜನರು ಬರದ ಸಂಕಷ್ಟಕ್ಕೆ ಒಳಗೊಂಡಿರುವಾಗಲೂ ಕಾನಾನ್ ಮತ್ತು ಐಗುಪ್ತ ದೇಶಗಳು ಮಾತ್ರ ಪ್ರಸ್ತಾಪಿಸಲ್ಪಟ್ಟಿರುತ್ತವೆ. ಯಾಕೆಂದರೆ ಈ ಕಥೆಯ ಅಭಿವೃದ್ಧಿಯಲ್ಲಿ ಹೇಳಲ್ಪಟ್ಟಿರುವಂಥ ನಿರ್ದಿಷ್ಟ ಪ್ರದೇಶಗಳು ಇವಾಗಿರುತ್ತವೆ. ಮುಂದಕ್ಕೆ ನಾವು ಯೋಸೇಫನು ತನ್ನ ತಂದೆ ಮತ್ತು ಸಹೋದರರನ್ನು ಪ್ರಸ್ತುತಪಡಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಆಗ ಯೋಸೇಫನು ಫರೋಹನ ಬಳಿಗೆ ಹೋಗಿ, ನನ್ನ ತಂದೆಯೂ ಅಣ್ಣ ತಮ್ಮಂದಿರು ದನಕುರಿಗಳನ್ನು ಸಮಸ್ತ ಆಸ್ತಿಯನ್ನು ತೆಗೆದುಕೊಂಡು ಕಾನಾನ್ ದೇಶದಿಂದ ಬಂದು ಗೋಷೆನ್ ಸೀಮೆಯಲ್ಲಿದ್ದಾರೆಂದು ಹೇಳಿ ಎಂಬುದೇ. ನೋಡಿರಿ ಪ್ರಿಯರೇ, ಯೋಸೇಫನು ಈಗ ತನ್ನ ತಂದೆಯನ್ನು, ಸಹೋದರರನ್ನು ಐಗುಪ್ತ ಫರೋಹನ ಮುಂದೆ ಪ್ರಸ್ತುತಪಡಿಸಲಿದ್ದಾನೆ. ಅವರು ತಮ್ಮ ವಾಸಕ್ಕಾಗಿ ಸ್ಥಳವನ್ನು ಕೇಳಿಕೊಳ್ಳುವ ಮೊದಲೇ ಅವರನ್ನು ಗೋಷೆನ್ ಸೀಮೆಯಲ್ಲಿರಿಸಿದನು. ಇಲ್ಲಿರುವಂಥ ಯುಕ್ತಿಯನ್ನು ನಾವು ಗಮನಿಸಬಹುದು. ನೋಡಿರಿ, ಅವರು ಈಗಾಗಲೇ ಅಲ್ಲಿ ಇರುವುದಾದರೆ ಫರೋಹನನು ಆ ಸೀಮೆಯನ್ನು ಅವರಿಗೆ ಕೊಟ್ಟು ಬಿಡುವುದರಲ್ಲಿ ಸಾಧ್ಯತೆಗಳು ಹೆಚ್ಚು ಇರುತ್ತವೆ.
ಎಷ್ಟಾದರೂ ಈಗ ಅವರು ಅಲ್ಲಿ ಬಂದು ಸೇರಿದ್ದಾರೆ ಮತ್ತು ತಮ್ಮ ವಸ್ತುಗಳನ್ನೆಲ್ಲ ಬಿಚ್ಚಿ ಇಟ್ಟಿದ್ದಾರೆ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ತನ್ನ ಅಣ್ಣ ತಮ್ಮಂದಿರಲ್ಲಿ 5 ಮಂದಿಯನ್ನೂ ಕರೆದುಕೊಂಡು ಬಂದು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಿದನು. ಫರೋಹನು, ನಿಮ್ಮ ಕೆಲಸವೇನು ಎಂದು ಅವರನ್ನು ಕೇಳಲು ಅವರು, ನಿನ್ನ ಸೇವಕರಾದ ನಾವು ನಮ್ಮ ಪೂರ್ವಿಕರ ಪದ್ಧತಿಯ ಮೇರೆಗೆ ಕುರಿ ಕಾಯುವವರು ಎಂದು ಹೇಳಿದರು ಎಂಬುದೇ. ಪ್ರಿಯ ವೀಕ್ಷಕರೇ, ಕುರಿ ಕಾಯುವವರು ಮತ್ತು ಪಶುಪಾಲಕರು ಐಗುಪ್ತರೊಂದಿಗೆ ಹೊಂದಾಣಿಕೆಯಲ್ಲಿರಲಿಲ್ಲ ಎಂಬುದನ್ನು ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಐಗುಪ್ತರು ಕುರಿ ಕಾಯುವವರ ಬಗ್ಗೆ ಹಾಗೂ ಕುರಿಗಳನ್ನು ಬೆಳೆಸುವವರ ಬಗ್ಗೆ ಯಾವ ಗೌರವವನ್ನು ಹೊಂದಿರಲಿಲ್ಲ. ಆದ್ದರಿಂದ ಐಗುಪ್ತದವರು ಯಾವುದನ್ನು ಮಾಡಲು ಬಯಸಲಿಲ್ಲವೋ ಅದನ್ನು ಇಸ್ರಾಯೇಲನ ಮಕ್ಕಳು ಮಾಡುವಂತೆ ಸದವಕಾಶವು ತೆರೆದಿಡಲ್ಪಟ್ಟಂತಾಯಿತು. ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನಗಳಲ್ಲಿ ನೋಡುವಾಗ, ಪ್ರಿಯರೇ, ಯೋಸೇಫನ ಸಹೋದರರು ಗೋಷೆನ್ ಸೀಮೆಯನ್ನು ಕೇಳಿಕೊಂಡದ್ದನ್ನು, ಫರೋಹನನು ಅದನ್ನು ಅವರಿಗೆ ಅನುಮತಿಸಿದ್ದನ್ನು ನೋಡುತ್ತೇವೆ. ಫರೋಹನಿಗೆ ತನ್ನ ದನ ಕುರಿಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಜನರ ಅವಶ್ಯಕತೆ ಇತ್ತು. ಪ್ರಿಯರೇ, ನಾವು ಈಗ ಯಾಕೋಬನು ಅತ್ಯುತ್ತಮ ಬೆಳಕಿನಲ್ಲಿ ನಿಂತಿರುವುದನ್ನು ನೋಡಲಿದ್ದೇವೆ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಯೋಸೇಫನು ತನ್ನ ತಂದೆಯಾದ ಯಾಕೋಬನನ್ನು ಕರೆಕೊಂಡು ಫರೋಹನ ಸನ್ನಿಧಿಯಲ್ಲಿ ನಿಲ್ಲಿಸಲು ಯಾಕೋಬನು ಫರೋಹನನ್ನು ಆಶೀರ್ವದಿಸಿದನು ಎಂಬುದೇ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಇಲ್ಲಿ ಯಾಕೋಬನು ಫರೋಹನನ್ನು ಆಶೀರ್ವದಿಸುತ್ತಾ ಇದ್ದಾನೆ. ಅವನು ಈಗ ತನ್ನ ಹೆಸರಿಗೆ ತಕ್ಕಂತೆ ಜೀವಿಸಲು ಆರಂಭಿಸುತ್ತಾ ಇದ್ದಾನೆ. ಈಗ ಅವನು ದೇವರಿಗಾಗಿ ಸಾಕ್ಷಿಯಾಗಿದ್ದಾನೆ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ಗಮನಿಸಿರಿ. ಫರೋಹನು, ನಿನಗೆಷ್ಟು ವರ್ಷಗಳು ಎಂದು ಕೇಳಲು ಯಾಕೋಬನು, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರ್ಷಗಳೇ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಲಿಲ್ಲ ಎಂದು ಹೇಳಿ ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಸಮಯದಲ್ಲಿ ಒಂದು ವೇಳೆ ಯಾಕೋಬನು ಆರಂಭದಲ್ಲಿ ತನ್ನನ್ನು ನಿಯಂತ್ರಿಸುತ್ತಿದ್ದ ಹಳೇ ಸ್ವಭಾವದಲ್ಲಿ ಜೀವಿಸುತ್ತಾ ಇದ್ದರೆ, ಫರೋಹನೇ, ನಾನು 130 ವರ್ಷದವನಾಗಿದ್ದೇನೆ. ಚಿಕ್ಕವನಾಗಿರುವಾಗಲೇ ಬಹು ಜಾಣತನದಿಂದ ಅಣ್ಣನ ಚೊಚ್ಚಲತನದ ಹಕ್ಕನ್ನು ಪಡೆದುಕೊಂಡೆನು ಮತ್ತು ನನ್ನ ಮಾವನನ್ನು ಜಾಣತನದಿಂದ ಮೀರಿಸಿ ಐಶ್ವರ್ಯವಂತನಾದೆನು. ತಾನು 12 ಮಂದಿ ಗಂಡು ಮಕ್ಕಳನ್ನು ಹೊಂದಿರುವೆನು ಎಂದು ಕುಟುಂಬದ ವಿಷಯದಲ್ಲಿ ಕೊಚ್ಚಿಕೊಳ್ಳುತ್ತಿದ್ದನು. ಆದರೆ ಈಗ ಯಾಕೋಬನು ವ್ಯತ್ಯಾಸವಾದ ಮನುಷ್ಯನಾಗಿದ್ದಾನೆ. ನೋಡಿರಿ ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಅವನು ಐಗುಪ್ತ ದೇಶಕ್ಕೆ ಬಂದಾಗ 130 ವರ್ಷದವನಾಗಿದ್ದು ಅವನು ಮರಣದ ಅತೀ ಸಮೀಪದ ಹಂತದಲ್ಲಿ ಇದ್ದನು. ಆದರೆ ಯೋಸೇಫನನ್ನು ಜೀವಂತವಾಗಿ ಕಂಡುಕೊಂಡದ್ದು ಮತ್ತು ಅವನೊಂದಿಗೆ ಐಗುಪ್ತದಲ್ಲಿ ಇರುವುದು ಅವನ ಜೀವಮಾನ ಕಾಲವನ್ನು 17 ವರ್ಷಗಳವರೆಗೆ ಹೆಚ್ಚಿಸಿತು. ಆದರೆ ಈಗ ಯಾಕೋಬನು ಎಂಥ ಬದಲಾದ ಮನುಷ್ಯನಾಗಿದ್ದಾನೆ ಎಂಬುದನ್ನು ನಾವು ಗಮನಿಸಬಹುದು. ಅವನು ತನ್ನ ಜೀವಿತದ ಕುರಿತು ಹೇಳುತ್ತಿರುವುದೇನೆಂದರೆ, ನಾನು ಲೋಕದಲ್ಲಿ ಸಂಚಾರ ಮಾಡಿದ್ದು 130 ವರ್ಷಗಳೇ. ನಾನು ಜೀವಿಸಿರುವ ಕಾಲವು ಸ್ವಲ್ಪವಾಗಿಯೂ ದುಃಖಕರವಾಗಿಯೂ ಇತ್ತು ಎಂಬುದೇ. ತನ್ನ ತಂದೆಯನ್ನು ಜಾಣತನದಿಂದ ವಂಚಿಸಿದ್ದ ಸಂಗತಿಯ ಕುರಿತು ಕೊಚ್ಚಿಕೊಳ್ಳುತ್ತಾ ಇಲ್ಲ. ಅದರ ಬದಲಾಗಿ ತನ್ನ ಪಿತೃಗಳ ಅಳತೆಗೆ ಸಮಾನನಾಗಿರುವುದಿಲ್ಲ ಎಂಬುದಾಗಿ ಹೇಳುತ್ತಿದ್ದಾನೆ. ನನ್ನ ಪಿತೃಗಳು ಲೋಕಯಾತ್ರೆ ಮಾಡಿದಷ್ಟು ವರ್ಷಗಳು ನನಗಾಗಲಿಲ್ಲ ಎಂಬ ಅವನ ಮಾತುಗಳು ಹಳೆಯ ಯಾಕೋಬನ ಮಾತುಗಳಾಗಿರುವುದಿಲ್ಲ. ತನ್ನ ಜೀವಮಾನ ಕಾಲಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದಾನೆ ಮತ್ತು ತಾನು ಶ್ರೇಷ್ಠವಾದ ಯಾವುದೋ ಒಂದನ್ನು ಸಾಧಿಸಿರುವುದಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತಾ ಇಲ್ಲ. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 10ನೇ ವಚನವನ್ನು. ಫರೋಹನನ್ನು ಆಶೀರ್ವದಿಸಿ ಅವನ ಸನ್ನಿಧಿಯಿಂದ ಹೊರಟು ಹೋದನು ಎಂಬುದೇ. ಪ್ರಿಯರೇ, ಈಗ ಅವನು ಕೇವಲ ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟ ಒಬ್ಬ ಪಾಪಿಯಾಗಿದ್ದಾನೆ. ಈ ದಿನಗಳಲ್ಲಿ ಅನೇಕ ಕ್ರೈಸ್ತರಿಂದ ಅವರು ತುಂಬ ಹೆಮ್ಮೆ ಪಡುವುದನ್ನು ಕೇಳುತ್ತೇವೆ. ಕೆಲವೊಮ್ಮೆ ನಮ್ಮ ಸ್ವಂತ ವಲಯಗಳಲ್ಲಿ ಕೆಲವು ಪುರುಷರು ಮಾಡಿದ್ದಕ್ಕಾಗಿ ನಾವು ಅವರನ್ನು ಶ್ಲಾಘಿಸಲು ಪ್ರಯತ್ನಿಸುತ್ತೇವೆ. ಅವರು ಎಷ್ಟು ಶ್ರೇಷ್ಠರು ಎಂಬುದರ ಬಗ್ಗೆ ನಾವು ಮಾತನಾಡುತ್ತೇವೆ. ಸರಿ, ನಾವೆಲ್ಲರೂ ಸತ್ಯವನ್ನು ಹೇಳಿದರೆ ನಾವು ಕೇವಲ ಪಾಪಿಗಳ ಗುಂಪೆ ಎಂದು ಹೇಳಬಹುದು ಮತ್ತು ನಮ್ಮೊಂದಿಗೆ ದಯೆ ಮತ್ತು ತಾಳ್ಮೆಯೆಂದಿರುವ
ಅದ್ಭುತ ರಕ್ಷಕನನ್ನು ಹೊರತುಪಡಿಸಿ ನಮ್ಮಲ್ಲಿ ಹೆಮ್ಮೆ ಪಡಲು ಏನೂ ಇಲ್ಲ. ನಮ್ಮಲ್ಲಿ ಯಾರಾದರೂ ಹೆಮ್ಮೆ ಪಡಬೇಕಾದದ್ದು ಆತನ ಬಗ್ಗೆ ಮಾತ್ರ. ನಾವು ನಮ್ಮ ಪಿತೃಗಳಿಗಿಂತ ಶ್ರೇಷ್ಠರು ಎಂದು ಹೇಳಲು ಸಾಧ್ಯವಿಲ್ಲ. ನೋಡಿರಿ ಪ್ರಿಯರೇ, ಯಾಕೋಬನು ಈಗ ಮಾರ್ಪಾಟು ಹೊಂದಿರುವ ಮನುಷ್ಯನಾಗಿರುವುದರಿಂದ ದೀನತೆಯ ಸ್ಥಾನವನ್ನು ತೆಗೆದುಕೊಳ್ಳುತ್ತಾ ಇದ್ದಾನೆ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 11ನೇ ವಚನದಲ್ಲಿ ರಮ್ಸೇಸ್ ಪ್ರದೇಶವನ್ನು ನೋಡುತ್ತೇವೆ. ಅದು ಗೋಷೇನ್ ಸೀಮೆಯಾಗಿರುತ್ತದೆ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು. ಯೋಸೇಫನು ತನ್ನ ತಂದೆಗೂ ಅಣ್ಣ ತಮ್ಮಂದಿರಿಗೂ ತಂದೆಯ ಮನೆಯವರೆಲ್ಲರಿಗೂ ಅವರವರ ಕುಟುಂಬಗಳಿಗೆ ಸೇರಿದವರ ಲೆಕ್ಕದ ಪ್ರಕಾರ ಆಹಾರಕ್ಕೆ ಕೊಟ್ಟು ಅವರನ್ನು ಸಂರಕ್ಷಿಸಿದನು. ಬರವು ಬಹು ಘೋರವಾಗಿದ್ದರಿಂದ ದೇಶದ ಯಾವ ಭಾಗದಲ್ಲಿಯೂ ಆಹಾರ ಸಿಕ್ಕುತ್ತಿರಲಿಲ್ಲ. ಆ ಬರದ ನಿಮಿತ್ತ ಐಗುಪ್ತ ದೇಶದವರಿಗೂ ಕಾನಾನ್ ದೇಶದವರಿಗೂ ದಿಕ್ಕು ತೋರದೆ ಹೋಯಿತು ಎಂಬುದೇ. ಪ್ರಿಯ ವೀಕ್ಷಕರೇ, ನಮ್ಮ ವಾಕ್ಯ ಭಾಗದಲ್ಲಿ ಐಗುಪ್ತ ಮತ್ತು ಕಾನಾನ್ ಎಂಬ ಈ ಎರಡು ದೇಶಗಳ ಹೆಸರು ಮಾತ್ರ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ಯಾಕಂದರೆ ಈ ಎರಡು ಭೌಗೋಳಿಕ ಸ್ಥಳಗಳು ನಮ್ಮ ಕಥೆಯಲ್ಲಿ ಒಳಗೊಂಡಿರುತ್ತದೆ. ಯಾಕೋಬನು ತನ್ನ ಕುಟುಂಬದೊಂದಿಗೆ ಕಾನಾನಿನಲ್ಲಿಯೇ ಉಳಿದುಕೊಂಡಿದ್ದರೆ ಅವರು ಸತ್ತು ಹೋಗಿರುತ್ತಿದ್ದರು. ದವಸ ಧಾನ್ಯಗಳು ಐಗುಪ್ತ ದೇಶದಲ್ಲಿ ಕೂಡಿಸಿಡಲ್ಪಟ್ಟಿದೆ. ಈಗ ನೈಲ್ ನದಿಯು ಉಕ್ಕಿ ಹರಿಯದೆ ಇರುವುದರಿಂದ ಆಫ್ರಿಕಾ ಖಂಡದುದ್ದಕ್ಕೂ ಬರವು ಹಬ್ಬಿಕೊಂಡಿರುತ್ತದೆ. ಐಗುಪ್ತದ ಬೆಳೆಗಳಿಗೆ ನೈಲ್ ನದಿಯ ನೀರೇ ಪ್ರಮುಖವಾದ ಅವಶ್ಯಕತೆಯಾಗಿತ್ತು. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 14ನೇ ವಚನವನ್ನು. ಯೋಸೇಫನು ಜನರಿಗೆ ಧಾನ್ಯವನ್ನು ಮಾರುತ್ತಾ ಐಗುಪ್ತ ದೇಶದಲ್ಲಿಯೂ ಕಾನಾನ್ ದೇಶದಲ್ಲಿಯೂ ಇದ್ದ ಎಲ್ಲ ಹಣವನ್ನು ಸೆಳೆಕೊಂಡು ಫರೋಹನನ ಬೊಕ್ಕಸದೊಳಕ್ಕೆ ತುಂಬಿದನು ಎಂಬುದೇ. ಪ್ರಿಯರೇ, ಇದೀಗ ವಾಕ್ಯ ಭಾಗದಲ್ಲಿ ಓದಿರುವಂಥ ಸಂಗತಿಗಾಗಿ ಯೋಸೇಫನು ಟೀಕಿಸಲ್ಪಟ್ಟಿರುತ್ತಾನೆ. ಅವನು ಬಡತನದ ಲಾಭವನ್ನು ತೆಗೆದುಕೊಂಡು ಅವರ ಭೂಮಿಗಳನ್ನೆಲ್ಲ ಕೊಂಡುಕೊಂಡನು ಎಂಬುದಾಗಿ ಜನರು ಹೇಳುತ್ತಾರೆ. ಅಂದರೆ ಅವನು ಅಡ ಅಥವಾ ಒತ್ತೆ ಇಡಲ್ಪಟ್ಟ ಭೂಮಿಗಳನ್ನೆಲ್ಲ ಮುಚ್ಚಿಬಿಟ್ಟು ಅವುಗಳನ್ನು ಕೊಂಡುಕೊಂಡನು ಎಂಬುದೇ. ಇದರ ಕುರಿತು ಯೋಸೇಫನನ್ನು ಟೀಕಿಸುವುದು ಸರಿಯಾದದ್ದಲ್ಲ ಎಂದು ನನಗನಿಸುತ್ತದೆ. ಪ್ರಿಯರೇ, ನಾವು ನೋಡುವುದಾದರೆ ಅವನು ಫರೋಹನನ ದಳ್ಳಾಳಿ ಆಗಿರುತ್ತಾನೆ ಮತ್ತು ಅವನು ಕೊಂಡುಕೊಳ್ಳುತ್ತಿರುವಂಥ ಭೂಮಿಯೆಲ್ಲವೂ ಫರೋಹನಿಗೆ ಸಂಬಂಧಪಡುತ್ತವೆ ಹೊರತು ತನ್ನ ಸ್ವಂತಕ್ಕೋಸ್ಕರ ಉಪಯೋಗವಾಗುವುದಿಲ್ಲ ಅಥವಾ ಅವುಗಳನ್ನು ತೆಗೆದುಕೊಂಡು ತಾನು ಐಶ್ವರ್ಯವಂತನಾಗಲಿಲ್ಲ. ಹೀಗಿರುವುದರಿಂದ ಯೋಸೇಫನನ್ನು ಟೀಕಿಸುವುದು ಸಮಂಜಸವಾಗಿರುವುದಿಲ್ಲ. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 15ನೇ ವಚನದಿಂದ 20ನೇ ವಚನದವರೆಗೆ ನೋಡುವಾಗ, ಪ್ರಿಯರೇ, ಬರದ ಘೋರತೆಯನ್ನು ಭೀಕರತೆಯನ್ನು ಕಾಣುವವರಾಗಿದ್ದೇವೆ. ಜನರ ಬಳಿಯಲ್ಲಿದ್ದ ಹಣವೆಲ್ಲವೂ ಮುಗಿದು ಹೋಯಿತು. ಈಗ ಅವರು ತಮ್ಮ ಕುದುರೆಗಳನ್ನು, ಕುರಿ, ದನ, ಕತ್ತೆಗಳನ್ನು ಯೋಸೇಫನಿಗೆ ಕೊಟ್ಟು ಧಾನ್ಯವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಮುಂದೆ ಕುರಿದನಗಳೆಲ್ಲವೂ ಯೋಸೇಫನ ವಶವಾದಾಗ ಅವರು ತಮ್ಮ ಭೂಮಿಗಳನ್ನು, ತಮ್ಮ ದೇಹಗಳನ್ನು ಕೊಟ್ಟು ಬಿಡಲು ಸಿದ್ಧರಾದರು. ಖಂಡಿತವಾಗಿಯೂ ಆ ಕಾಲದಲ್ಲಿ ಅವರು ಎದುರಿಸಿದ್ದ ಆ ಬರಗಾಲವು ಬಹು ಘೋರವಾದಂಥ ಸಂಗತಿಯಾಗಿತ್ತು. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಯೋಸೇಫನು ಐಗುಪ್ತ ದೇಶದ ಒಂದು ಮೇರೆಯಿಂದ ಮತ್ತೊಂದು ಮೇರೆಯವರೆಗೂ ಪ್ರಜೆಗಳನ್ನು ದಾಸರನ್ನಾಗಿ ಮಾಡಿದನು ಎಂಬುದೇ. ಪ್ರಿಯರೇ, ದವಸ ಧಾನ್ಯಗಳನ್ನು ಕೂಡಿಸಿಟ್ಟ ಪೂರೈಕೆಯ ಕೇಂದ್ರಕ್ಕೆ ಹತ್ತಿರವಾಗಿರುವ ಕಾರಣದಿಂದ ಪೌರತ್ವ ಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ವಲಸೆಯು ಸಂಭವಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಈ ರೀತಿಯಾದ ಪೂರೈಕೆಯ ಕೇಂದ್ರಗಳನ್ನು ಐಗುಪ್ತದುದ್ದಕ್ಕೂ ಆರಂಭದಲ್ಲಿಯೇ ಯೋಸೇಫನು ಆಯ್ಕೆ ಮಾಡಿಕೊಂಡಿದ್ದನು ಎಂಬುದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅವನು ಈಗ ಜನರನ್ನು ಆಹಾರದ ಪೂರೈಕೆಗೆ ಹತ್ತಿರವಾಗಿರುವಂಥ ಸ್ಥಳಕ್ಕೆ ತರುತ್ತಾ ಇದ್ದಾನೆ. ಪ್ರಿಯ ವೀಕ್ಷಕರೇ, ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವುದೇನೆಂದರೆ, ವೈದಿಕರ ಅಂದರೆ ಅರ್ಚಕರು ತಮ್ಮ ಭೂಮಿಯನ್ನು ಮಾರಲಿಲ್ಲ. ಯಾಕೆಂದರೆ ಅದು ಫರೋಹನಿಂದ ಅವರಿಗೆ ಕೊಡಲ್ಪಟ್ಟ ಭೂಮಿಯಾಗಿತ್ತು. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸಿರಿ. ಯೋಸೇಫನು ಪ್ರಜೆಗಳಿಗೆ, ನಾನು ಈ ಹೊತ್ತು ನಿಮ್ಮನ್ನು ನಿಮ್ಮ ಭೂಮಿಯನ್ನು ಫರೋಹನಿಗೋಸ್ಕರ ಕೊಂಡುಕೊಂಡಿದ್ದೇನೆಂದು ತಿಳಿದುಕೊಳ್ಳಿರಿ. ಇಗೋ, ಬಿತ್ತನೆಗಾಗಿ ನಿಮಗೆ ಬೀಜವನ್ನು ಕೊಟ್ಟಿದ್ದೇನೆ. ಭೂಮಿಯಲ್ಲಿ ಬಿತ್ತಿರಿ. ಪೈರು ಕೊಯ್ಯುವ ಕಾಲದಲ್ಲಿ 5/1 ಪಾಲು ಫರೋಹನಿಗೆ ಸಲ್ಲಬೇಕು. ಮಿಕ್ಕ 4 ಪಾಲು ನಿಮ್ಮದು.
ಅದು ಬೀಜಕ್ಕೆ ಆಗುತ್ತದೆ ಮತ್ತು ನಿಮಗೂ ನಿಮ್ಮ ಮನೆಯವರಿಗೂ ನಿಮ್ಮ ಕುಟುಂಬಕ್ಕೆ ಸೇರಿದವರೆಲ್ಲರಿಗೂ ಜೀವನಕ್ಕಾಗುತ್ತದೆ ಎಂದು ಹೇಳಿದನು ಎಂಬುದೇ. ಪ್ರಿಯರೇ, ಈಗ ಯೋಸೇಫನು ಜನರಿಗೆ ಬಿತ್ತನೆಗಾಗಿ ಬೀಜವನ್ನು ಕೊಡುತ್ತಾ ಇದ್ದಾನೆ. ಯಾಕಂದರೆ ಬರವು ಬಹುಬೇಗನೆ ಮುಗಿದು ಹೋಗಲಿದೆ ಎಂಬುದನ್ನು ಅವನು ಅರಿತಿದ್ದನು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು. ಅದಕ್ಕೆ ಅವರು, ನಮ್ಮ ಪ್ರಾಣಗಳನ್ನು ಉಳಿಸಿದ್ದಿ ನಮ್ಮ ಸ್ವಾಮಿಯ ದಯೆ ನಮ್ಮ ಮೇಲಿರಲಿ, ನಾವು ಫರೋಹನಿಗೆ ಗುಲಾಮರಾಗಿದ್ದೇವೆ ಅಂದರು. ಬೆಳೆಯಲ್ಲಿ 5ನೇ 1 ಪಾಲು ಫರೋಹನಿಗೆ ಸಲ್ಲಬೇಕೆಂಬುದನ್ನು ಯೋಸೇಫನು ಐಗುಪ್ತ ದೇಶದಲ್ಲಿ ಕಟ್ಟಳೆಯಾಗಿ ನೇಮಿಸಿದನು. ಈ ದಿನದವರೆಗೂ ಹಾಗೆಯೇ ಇದೆ. ವೈದಿಕರ ಭೂಮಿಯು ಮಾತ್ರ ಫರೋಹನಿಗೆ ಸ್ವಾಧೀನವಾಗಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಜನರ ಪ್ರತಿಕ್ರಿಯೆಯನ್ನು ಮತ್ತು ಯೋಸೇಫನು ಮಾಡಿದ ಕಟ್ಟಳೆಯನ್ನು ನಾವು ತಿಳಿದುಕೊಳ್ಳುವರಾಗಿದ್ದೇವೆ. ಮುಂದಕ್ಕೆ ನಾವು ಯಾಕೋಬನನ್ನು ಕಾನಾನ್ ದೇಶದಲ್ಲಿ ಹೂಣಿಡುವುದಾಗಿ ಯೋಸೇಫನು ಪ್ರಮಾಣ ಮಾಡಿದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 47ನೇ ಅಧ್ಯಾಯ 27ನೇ ವಚನದಿಂದ 31ನೇ ವಚನದವರೆಗೆ ನೋಡುವಾಗ, ಈಗ ಯಾಕೋಬನ ಮರಣದ ಕಾಲವು ಬಹು ಹತ್ತಿರವಾಗಿದೆ ಮತ್ತು ಅದನ್ನು ಗ್ರಹಿಸಿಕೊಂಡ ಅವನು ಯೋಸೇಫನೊಂದಿಗೆ ಮಾಡಿದ ಸಂಭಾಷಣೆ ಮತ್ತು ಅವನಿಂದ ತೆಗೆದುಕೊಂಡ ಪ್ರಮಾಣವನ್ನು ಕುರಿತು ನಾವು ಇಲ್ಲಿ ನೋಡುವರಾಗಿದ್ದೇವೆ. ಪ್ರಿಯರೇ, ಯಾಕೋಬನು ಮರಣದ ನಂತರ ತನ್ನ ಶವವನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶದಲ್ಲಿ ಹೂಣಿಡಬೇಕೆಂದು ಯೋಸೇಫನ ಹತ್ತಿರ ಪ್ರಮಾಣ ಮಾಡಿಸಿಕೊಂಡನು. ತನ್ನನ್ನು ಕಾನಾನ್ ದೇಶದಲ್ಲಿ ಹೂಣಿಡಬೇಕು ಎಂಬ ಯಾಕೋಬನ ವಿಜ್ಞಾಪನೆಯಲ್ಲಿ ಹಲವಾರು ಅಂಶಗಳು ಇರುವುದನ್ನು ನಾವು ನೋಡಬಹುದು. ಪ್ರಿಯರೇ, ಮೊದಲನೆಯದಾಗಿ ಅವನು ಈಗ 147 ವರ್ಷದವನಾಗಿದ್ದಾನೆ ಮತ್ತು ತಾನು ಐಗುಪ್ತ ದೇಶದಲ್ಲಿ ಸಾಯಲಿರುವವನು ಎಂಬುದರ ವಿಷಯವಾಗಿ ಒಂದು ರೀತಿಯಲ್ಲಿ ಭಯ ಹಿಡಿದವನಾಗಿ ಇದ್ದಾನೆ. ಫರೋಹನಿಗೋಸ್ಕರ ಜನರಿಂದ ಹೊಲ ಗದ್ದೆಗಳನ್ನು ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಯೋಸೇಫನು ಯಶಸ್ವಿಯಾಗಿರುವಂಥ ಸಂಗತಿಯು, ಇನ್ನು ಮುಂದೆ ಅವರು ಕುಟುಂಬವಾಗಿ ಸುಖಕರವಾಗಿ ಐಗುಪ್ತದಲ್ಲಿಯೇ ಜೀವಿಸುವರು ಹಾಗೂ ಇನ್ನೆಂದೂ ಕಾನಾನಿಗೆ ಹಿಂತಿರುಗದೆ ಇರುವರು ಎಂಬುದನ್ನು ಅವನು ನಂಬುವಂತೆ ಮಾಡಿರುತ್ತದೆ. ಪ್ರಿಯರೇ, ಅವನು ನಿಶ್ಚಯವಾಗಿ ಸತ್ತು ಹೋಗಲಿರುವನು ಎಂಬುದನ್ನು ಅವನ ವಯಸ್ಸು ತೋರಿಸಿಕೊಟ್ಟಿತು. ಯಾಕೋಬನು ಮಾಡಿಕೊಂಡ ಈ ವಿಜ್ಞಾಪನೆಯು ದೇವರು ತನ್ನ ಪಿತೃಗಳೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿನ ಅವನ ನಂಬಿಕೆಯಲ್ಲಿನ ಪುರಾವೆಯಾಗಿರುತ್ತದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಪ್ರಿಯರೇ, ಹಳೆ ಒಡಂಬಡಿಕೆಯ ನಿರೀಕ್ಷೆಯು ಇಹಲೋಕದ ನಿರೀಕ್ಷೆಯಾಗಿತ್ತು. ಅಬ್ರಹಾಮನು ತಾನು ಸತ್ತವರೊಳಗಿಂದ ಎಬ್ಬಿಸಲ್ಪಡುವಾಗ ವಾಗ್ದಾನದ ದೇಶದಲ್ಲಿಯೇ ಎಬ್ಬಿಸಲ್ಪಡುವನು ಎಂಬುದನ್ನು ನಂಬಿದ್ದನು. ಆದ್ದರಿಂದಲೇ ಅಲ್ಲಿಯೇ ಹೂಣಿಡಲ್ಪಡಬೇಕೆಂದು ಬಯಸಿದ್ದನು. ಈಸಾಕನು ಸಹ ಅದನ್ನೇ ನಂಬಿದ್ದನು. ಈಗ ಯಾಕೋಬನು ಅದೇ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾನೆ. ನೋಡಿರಿ ಪ್ರಿಯರೇ, ಕರ್ತನನ್ನು ಸಂಧಿಸುವುದಕ್ಕಾಗಿ ಮಧ್ಯಾಕಾಶದಲ್ಲಿ ಎತ್ತಲ್ಪಡುವುದು ಮತ್ತು ಸಭೆಯ ನಿತ್ಯವಾದ ಹಾಗೂ ಶಾಶ್ವತವಾದ ವಾಸಸ್ಥಾನವಾಗಿರುವ ನೂತನ ಯೆರೂಸಲೇಮಿನ ಪಟ್ಟಣದಲ್ಲಿ ಪ್ರವೇಶಿಸುವುದು ಹಳೆ ಒಡಂಬಡಿಕೆಯ ನಿರೀಕ್ಷೆಯಾಗಿರುವುದಿಲ್ಲ. ಪ್ರಿಯರೇ, ಈ ಲೋಕದ ಮೇಲೆ ಸ್ಥಾಪಿಸಲ್ಪಡಲಿರುವ ಕ್ರಿಸ್ತನ ರಾಜ್ಯವು ಹಳೆ ಒಡಂಬಡಿಕೆಯ ನಿರೀಕ್ಷೆಯಾಗಿರುತ್ತದೆ. ಅದು ಸಂಭವಿಸುವಾಗ ಇಸ್ರಾಯೇಲ್ಯರ ಶ್ರೇಷ್ಠವಾದ ನಿರೀಕ್ಷೆಯು ನೆರವೇರಿಸಲ್ಪಡುತ್ತದೆ ಮತ್ತು ಈ ಜನರು ಆ ರಾಜ್ಯಕ್ಕಾಗಿ ಎಬ್ಬಿಸಲ್ಪಡಲಿರುವರು. ಅದರ ಮೊದಲ 1000 ವರ್ಷಗಳು ಪರಿಶೋಧನೆಯ ಕಾಲವಾಗಿರುತ್ತದೆ ಮತ್ತು ಅದರ ನಂತರ ಎಂದೆಂದಿಗೂ ಮುಂದುವರಿಯುವ ನಿತ್ಯವಾದ ರಾಜ್ಯವಾಗಿರುತ್ತದೆ. ಈ ಕಾರಣದಿಂದಲೇ ಯಾಕೋಬನು ಐಗುಪ್ತದಲ್ಲಿ ಹೂಣಿಡಲ್ಪಡಲು ಬಯಸುವುದಿಲ್ಲ. ದೇವರು ಅವನಿಗೆ ನೀಡಿರುವ ವಾಗ್ದಾನದಲ್ಲಿ ಅವನಿಗೆ ನಂಬಿಕೆಯಾಗಲಿ ನಿರೀಕ್ಷೆಯಾಗಲಿ ಇಲ್ಲದೇ ಇದ್ದಿದ್ದರೆ ಅವನು ಎಲ್ಲಿ ಹೂಣಿಡಲ್ಪಟ್ಟರೂ ಅದು ಯಾವ ವ್ಯತ್ಯಾಸವನ್ನು ಮಾಡುತ್ತಿರಲಿಲ್ಲವಲ್ಲವೇ? ಪ್ರಿಯರೇ, ಇಂದು ವಿಶ್ವಾಸಿಗಳಾದ ನಮಗೆ ಎಲ್ಲಿ ಹೂಣಿಡಲ್ಪಟ್ಟರೂ ಅದು ವ್ಯತ್ಯಾಸವೇನೂ ಮಾಡುವುದಿಲ್ಲ. ಮಧ್ಯಾಕಾಶದಲ್ಲಿ ಎತ್ತಲ್ಪಡುವ ಸಮಯದಲ್ಲಿ ನಾವು ಎಲ್ಲೇ ಹೂಣಿಡಲ್ಪಟ್ಟಿದ್ದರೂ ಅಲ್ಲಿಂದ ಎದ್ದು ಬರಲಿರುವೆವು ಮತ್ತು ಮಧ್ಯಾಕಾಶದಲ್ಲಿ ಎತ್ತಲ್ಪಡುವ ಸಮಯಕ್ಕಿಂತ ಮುಂಚೆ ನಾವು ಸತ್ತು ಹೋಗಿದ್ದರೆ ನಮ್ಮ ಶರೀರಗಳು ಎದ್ದು ಬಂದು ನಮ್ಮ ಆತ್ಮಗಳೊಂದಿಗೆ ಸೇರಿಕೊಂಡು ಕ್ರಿಸ್ತನೊಂದಿಗೆ ಹೋಗಲಿರುವೆವು. ಒಂದು ವೇಳೆ ನಾವು ಇನ್ನೂ ಜೀವಿಸ್ತಾ ಇರುವುದಾದರೆ ಕ್ಷಣ ಮಾತ್ರದಲ್ಲಿ ಮಾರ್ಪಾಟುಗೊಂಡವರಾಗಿ ಕರ್ತನೊಂದಿಗೆ ಸೇರಿಸಲ್ಪಡಲಿರುವೆವು. ಆದ್ದರಿಂದ ನಾವು ಎಲ್ಲೇ ಹೂಣಿಡಲ್ಪಟ್ಟಿದ್ದರೂ ಅದು ವ್ಯತ್ಯಾಸವನ್ನು ಮಾಡಿರುವುದಿಲ್ಲ.
ಕ್ರಿಸ್ತನಲ್ಲಿ ಬದುಕಿರುವವರು ಮತ್ತು ಕ್ರಿಸ್ತನಲ್ಲಿ ಸತ್ತವರು ಎಲ್ಲ ಸ್ಥಳಗಳಿಂದಲೂ ಎತ್ತಲ್ಪಡುವರು. ಪ್ರಿಯರೇ, ಹಳೆ ಒಡಂಬಡಿಕೆ ನಿರೀಕ್ಷೆಯು ಇಹಲೋಕದ ನಿರೀಕ್ಷೆಯಾಗಿರುತ್ತದೆ ಮತ್ತು ಯಾಕೋಬನು ಕಾನಾನ್ ದೇಶದಲ್ಲಿ ಹೂಣಿಡಲ್ಪಡಬೇಕೆಂಬುದಾಗಿ ಬಯಸುತ್ತಿರುವುದು ವಾಸ್ತವಿಕವಾಗಿ ಪುನರುತ್ಥಾನದಲ್ಲಿನ ಅವನ ನಂಬಿಕೆಯ ಪುರಾವೆಯಾಗಿರುತ್ತದೆ. ವಾಗ್ದಾನದ ದೇಶದಲ್ಲಿ ಅವನು ಸತ್ತವರೊಳಗಿಂದ ಎಬ್ಬಿಸಲ್ಪಡಬೇಕೆಂಬ ನಿರೀಕ್ಷೆಯನ್ನು ಹೊಂದಿರುತ್ತಾನೆ. ಯಾಕೋಬನು ಈಗ ನಂಬಿಕೆಯ ಮನುಷ್ಯನಾಗುತ್ತಾ ಇದ್ದಾನೆ. ಪ್ರಿಯರೇ, ಇಲ್ಲಿಗೆ ಆದಿಕಾಂಡ ಪುಸ್ತಕದ 47ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಇಲ್ಲಿಯವರೆಗೂ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಿದ್ದಕ್ಕಾಗಿ ಆತನಿಗೆ ಮಹಿಮೆಯುಂಟಾಗಲಿ. ಪ್ರಿಯ ವೀಕ್ಷಕರೇ, ನಾವು ಕೂಡ ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡುತ್ತಾ ಆತನ ಮೇಲಿದ್ದ ನಂಬಿಕೆಯಲ್ಲಿ ಜೀವಿಸುತ್ತಾ ನಿತ್ಯ ಜೀವನ ಹೊಂದಿಕೊಳ್ಳುವವರೆಗೆ ನಮ್ಮ ಜೀವಿತದಲ್ಲಿ ಆತನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನೀನು ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಂಬಿಕೆಯ ಜೀವಿತದಲ್ಲಿ ಮುನ್ನಡೆದಕ್ಕೆ ಸಹಾಯ ಮಾಡು. ನಿನ್ನ ಬರೋಣದಲ್ಲಿ ನಾವು ಸೇರಲ್ಪಡುವಂತೆ ದಿನೇ ದಿನೇ ನಮ್ಮನ್ನು ಸಿದ್ಧಗೊಳಿಸಿ ಬಲಪಡಿಸಿ ನಡೆಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ನಂಬಿಕೆಯನ್ನು ಬಲಪಡಿಸು. ಅವರ ಭಿನ್ನ ಪ್ರಾರ್ಥನೆಗಳನ್ನು ಆಲಿಸಿ ನಿನ್ನ ನೀತಿಗನುಸಾರವಾದ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನದಿಂದ ಒಂದು ಪ್ರಶ್ನೆ. ಯಾಕೋಬನು ಐಗುಪ್ತದಲ್ಲಿ ಹೂಣಿಡಲ್ಪಡಲು ನಿರಾಕರಿಸಿದ್ದನ್ನು ಅಥವಾ ಕಾನಾನಿನಲ್ಲಿ ಹೂಣಿಡಲ್ಪಡಬೇಕು ಎಂದು ಕೇಳಿಕೊಂಡದ್ದನ್ನು ಅವನ ಯಾವ ನಂಬಿಕೆಯನ್ನು ತೋರಿಸುತ್ತದೆ? ಯಾಕೋಬನು ಐಗುಪ್ತದಲ್ಲಿ ಹೂಣಿಡಲ್ಪಡಲು ನಿರಾಕರಿಸಿದ್ದನ್ನು ಅಥವಾ ಕಾನಾನಿನಲ್ಲಿ ಹೂಣಿಡಲ್ಪಡಬೇಕು ಎಂದು ಕೇಳಿಕೊಂಡದ್ದನ್ನು ಅವನ ಯಾವ ನಂಬಿಕೆಯನ್ನು ತೋರಿಸುತ್ತದೆ? ಉತ್ತರ: ಇಹಲೋಕದ ನಿರೀಕ್ಷೆ ಮತ್ತು ಪುನರುತ್ಥಾನದ ನಂಬಿಕೆ. ಐಗುಪ್ತದ ಮೇಲೆ ಅವನಿಗಿದ್ದ ಅಸಹ್ಯ, ತನ್ನ ಮಕ್ಕಳ ಮೇಲೆ ಅವನಿಗಿದ್ದ ಅವಿಶ್ವಾಸ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿರಿ. ಆತ್ಮೀಯ ವೀಕ್ಷಕರೇ, ಯೋಸೇಫ ಮತ್ತು ಯಾಕೋಬರ ಭೇಟಿ ಎಷ್ಟು ಹೃದಯಸ್ಪರ್ಶಿಯಾಗಿತ್ತು. ಯಾಕೋಬನು ತನ್ನ ಜೀವನದ ಆರಂಭದಲ್ಲಿ ವಂಚಕನಾಗಿದ್ದಿರಬಹುದು, ಆದರೆ ಅಂತ್ಯಕಾಲದಲ್ಲಿ ಅವನು ನಂಬಿಕೆಯ ವೀರನಾಗಿ ಫರೋಹನನ್ನೇ ಆಶೀರ್ವದಿಸುವ ಮಟ್ಟಕ್ಕೆ ಬೆಳೆದನು. ನಮ್ಮ ದೇವರು ಬದಲಾವಣೆಯ ದೇವರು. ನಾವು ಎಷ್ಟೇ ತಪ್ಪು ಮಾಡಿದರೂ ಆತನ ಬಳಿಗೆ ನಾವು ತಿರುಗಿ ಬರುವಾಗ ಆತನು ನಮ್ಮನ್ನು ನಂಬಿಕೆಯ ಹಾದಿಯಲ್ಲಿ ನಡೆಸುತ್ತಾನೆ. ಯಾಕೋಬನು ಮರಣದ ಸಮಯದಲ್ಲಿ ತೋರಿಸಿದ ಆ ದೃಢ ನಂಬಿಕೆ ಇಂದಿನವರೆಗೂ ನಮಗೆ ಪ್ರೇರಣೆಯಾಗಿರಲಿ. ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಹಳೆಯ ನೋವುಗಳು ಮರೆಯಾಗಿ ಹೊಸ ಭರವಸೆ ಬರಬೇಕೆಂದು ನೀವು ಬಯಸುತ್ತಿದ್ದೀರಾ? ಅಥವಾ ಯಾವುದೇ ಸಂಕಷ್ಟದಲ್ಲಿ ಪ್ರಾರ್ಥನೆಯ ಸಹಾಯ ಬೇಕಾಗಿದೆಯೇ? ದಯವಿಟ್ಟು ಈಗಲೇ ನಮಗೆ ಕರೆ ಮಾಡಿರಿ. ನಿಮಗಾಗಿ ಮತ್ತು ನಿಮ್ಮ ಕುಟುಂಬದ ನೆಮ್ಮದಿಗಾಗಿ ಪ್ರಾರ್ಥಿಸಲು ನಮ್ಮ ತಂಡ ಸದಾ ಸಿದ್ಧವಿದೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.